ಕಾಶಿಲಿ ಸ್ನಾನ ಮಾಡು ಕಾಶಿ. ಹಲೋ ಸರ್, ನಮಸ್ಕಾರ. ನಮಸ್ತೆ. ನಾನು ಶಶಿರೇಖಾ ಜರ್ನಲಿಸ್ಟ್ ಸರ್, ಸಿಯಾನ್ ಕನ್ನಡದಿಂದ. ಸರ್, ಇವತ್ತು ಚೇತನ್ ವಿರುದ್ಧ ಇವತ್ತು ಎಲ್ಲ ಕನ್ನಡ ಸಂಘಟನೆಗಳು ತಾವು ಹೋಗಿದ್ರಿ, ವಾಟಾಳ್ ಅವರ ಬೆಂಬಲಿಗರು ಸಹ ಬಂದಿದ್ರು. ದೂರ ದಾಖಲಿಸಿದ್ರೆ ಏನು ನಿಮ್ಗೆ ಈಗ ಒಂದು ಭರವಸೆ ಸಿಕ್ಕಿದೆ ಸರ್ ಪೊಲೀಸರಿಂದ? ಇಲ್ಲ, ದೂರ ದಾಖಲಿಸಿದೀನಿ. ಪೊಲೀಸ್ನವರು ಅದನ್ನ ನೋಡ್ತಾರೆ. ನೋಡಿ ಅದ್ರ ಮೇಲೆ ನನ್ನ ಏನ್ ಕೇಸ್ ಹಾಕಿದೀನೋ ಅದರ ಮೇಲೆ ಕ್ರಮ ತಗೊಳ್ತಾರೆ ಅಂತ ಅನ್ಕೊಂಡಿದೀನಿ. ನೋಡೋಣ. ಯಾರ್ಯಾರು, ಎಷ್ಟು ಜನ ಹೋಗಿದ್ರಿ ಸರ್? ಸುಮಾರು ತುಂಬಾ ಜನ ಹೋಗ್ತೀರಾ ಅಂತ ಮಾಹಿತಿ ಇತ್ತು. ತುಂಬಾ ಜನನೇ ಹೋಗಿದ್ದು. ಸರ್, ತಾವು ಮಾತಾಡುವಾಗ ಹೇಳಿದ್ರಿ, ನನ್ ಮೇಲೆ ದೂರ ದಾಖಲಿಸೋದು ನಾನೊಂದು ಗೌರವ ಅಂತಾನೆ ಭಾವಿಸ್ತೀನಿ. ರಾಜ್ಕುಮಾರ್ ಅವ್ರಿಗೆ ವಿಚಾರದಲ್ಲಿ ನಾನು ಮಾತಾಡಕ್ ಯಾವತ್ತೂ ತಯಾರಿದ್ದೀನಿ ಅಂತ ಹೇಳಿದ್ರಿ. ಹೌದು, ಖಂಡಿತವಾಗ್ಲು. ಯಾಕಂದ್ರೆ ಸರ್, ಅವರೇ ನನಗೆ ಸರ್ವಸ್ವ. ಯಾಕೆ ಏನ್ ಹೇಳಿ, ಅವ್ರಿಲ್ಲ ಅಂದ್ರೆ ನಾನಿಲ್ಲ. ಹೌದು. ಅವ್ರ ಬಗ್ಗೆ ಮಾತಾಡಿದಾಗ ನಾನು ಸುಮ್ನೆ ಕೈ ಕೊಟ್ಕೊಂಡು ಕೂತ್ಕೊಂಡ್ರೆ ನಾನು ಅವ್ರಿಗೆ ಆ ಗೌರವ ಸಲ್ಲಿಸೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾನು ಯಾವತ್ತೂ ಕೂಡ ಅವ್ರ ಬಗ್ಗೆ ಯಾರು ಮಾತಾಡಿದ್ರು ಮಾತಾಡ್ತೀನಿ. ಮತ್ತು ರಾಜ್ಕುಮಾರ್ ಅವರಂತಹ ಒಂದು ಸ್ನೇಹ ಜೀವಿಯನ್ನ ಈ ತರ ಮಾತನಾಡಿದಾಗ ಈಗ ಈ ಸಂದರ್ಭದಲ್ಲಿ ಕೆಲವರು ಇನ್ನೊಂದು ಲಾಭ ಮಾಡಕ್ ಹೊರಟಿದ್ದಾರೆ. ರಾಜಕೀಯವಾಗಿ ಇನ್ನೊಬ್ರು ಯಾರಾದ್ರೂ ನಟನ ತಂದು ನಿಲ್ಸಿ ರೀಪ್ಲೇಸ್ ಮಾಡೋಣ ಅಂತ. ರಾಜ್ಕುಮಾರ್ನ ಹಾಗೆ ರೀಪ್ಲೇಸ್ ಮಾಡಕ್ ಸಾಧ್ಯನಾ? ರಾಜ್ಕುಮಾರ್ ಅವ್ರ ಮನೆ ಬಾಗಿಲಿಗೆ ಬಂತು ಸಿಎಂ ಪೋಸ್ಟ್. ಅವ್ರು ಇಲ್ಲ, ಅದು ನಾಟ್ ಓನ್ಲಿ ಕರ್ನಾಟಕ, ಪ್ರಪಂಚದಲ್ಲೇ ಅವ್ರಿಗೆ ಸರಿಸಾಟಿಯಾಗುವ ಕಲಾವಿದ ಹುಟ್ಟೋದು ಇಲ್ಲ, ಮುಂದೆ ಹುಟ್ಟೋದು ಇಲ್ಲ. ರಾಜ್ಕುಮಾರ್ ಅವ್ರಿಗೆ ಕಂಪೇರ್ ಮಾಡಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ, ಯಾರೂ ಸಾಧ್ಯ ಇಲ್ಲ. ಇಡೀ ಭಾರತೀಯ ಚಿತ್ರರಂಗ ಒಪ್ಕೊಂಡಿದೆ ರಾಜ್ಕುಮಾರ್ ಅವರು ಅವರ ಆಕ್ಟಿಂಗ್ ಬಗ್ಗೆ, ಅವ್ರ ನಡವಳಿಕೆ ಬಗ್ಗೆ, ಅವರ ಆದರ್ಶಗಳ ಬಗ್ಗೆ, ಅವ್ರು ಕೊಡ್ತಾ ಇದ್ದಂತ ಗೌರವದ ಬಗ್ಗೆ ಇಡೀ ಭಾರತೀಯ ಚಿತ್ರರಂಗ ಅವ್ರನ್ನ ಗೌರವಿಸುತ್ತೆ. ಅಂತದ್ರಲ್ಲಿ ಕಶ್ಚಿತ್ ಇವನೊಬ್ಬ ಅವ್ರ ಬಗ್ಗೆ ಮಾತಾಡ್ಬಿಟ್ಟು ಎಂತ ಒಂದು ಮೈ ಮೇಲೆ ಎಳ್ಕೊಂಡಿದ್ದಾರೆ ಅಂದ್ರೆ ನೋಡಿ, ಇದೇ ಹೇಳೋದು, ದೊಡ್ಡವ್ರು ಯಾವತ್ತು ದೊಡ್ಡವ್ರೆ. 20 ವರ್ಷ ಆಗಿದೆಯಮ್ಮ ಆ ಸಮಾಧಿ ಕೊಟ್ಟು ಜಾಗ. 20 ವರ್ಷದ ಮೇಲೆ ಮಾತಾಡ್ಬೇಕಾ ನೀನು? ಇದು ಈಗ ಯಾಕೆ ಅಂತ ಇದ್ರ ಹಿನ್ನೆಲೆ ಏನಾದ್ರು ಕೆದಕಿದ್ರೆ ತಾವು, ತಮಗೇನ್ ಮಾಹಿತಿ ಬಂತು ಸರ್? ಇಲ್ಲ, ನಾನು ಅದನ್ನೆಲ್ಲ ಕೆದಕಕ್ಕೆ ಹೋಗಲ್ಲ, ಮಾಡಕ್ ಹೋಗಲ್ಲ ಇಂಥವ್ರನ್ನೆಲ್ಲ. ಯಾಕೆಂದ್ರೆ ನನ್ನಿಂದ ಅವನು ರಕ್ಷಣೆ ಆಗಿದ್ದಾನೆ. ಇಲ್ಲಾಂದ್ರೆ ಬೇರೆ ಬೇರೆ ತರ ಆಗ್ತಿತ್ತು. ನಾನು ಹೋದ್ಮೇಲೆ ಮನೆ ಬಾಗ್ಲಿಗೆ ಯಾರು ಹೋಗಿಲ್ಲ. ನಮ್ ನಾಯಕರು ಹೋದ್ರು ಅಂದ್ಮೇಲೆ ಯಾರು ಹೋಗಿಲ್ಲ. ಬೇರೆ ಬೇರೆ ರೀತಿ ಆಗ್ತಾ ಇತ್ತು. ಬಟ್ ಅದಾಗಿಲ್ಲ. ಅದಕ್ಕೊಂದು ಸಂತೋಷ ಪಡ್ಬೇಕು ಅವನು. ಸರ್, 20 ವರ್ಷ ಆದ್ಮೇಲೆ ಪ್ರತಿಯೊಬ್ಬ ಕನ್ನಡಿಗ ಮಾತಾಡಿದಾನೆ. ರಾಜ್ಕುಮಾರ್ ಅವರು ಸಿನಿಮಾ ರಂಗಕ್ಕೆ ಸೀಮಿತ ಅಲ್ಲ, ಪ್ರತಿಯೊಬ್ಬ ಕನ್ನಡಿಗರು ಮನೆಯ ಮಗನ ತರ ಎಲ್ಲ ರಕ್ಷಿಸ್ಕೊಂಡಿದ್ದಾರೆ. ಹೌದು, ಖಂಡಿತವಾಗಿ. ಯಾಕೆಂದ್ರೆ ಅವರೊಬ್ಬ ಕಲಾವಿದನಾಗಿ ಬದುಕಲಿಲ್ಲ ಕರ್ನಾಟಕದಲ್ಲಿ, ಒಬ್ಬ ಸಾಂಸ್ಕೃತಿಕ ರಾಯಭಾರಿಯಾಗಿ ಬದುಕಿದ್ರು. ಈ ನಾಡಿಗೆ, ಈ ಭಾಷೆಗೆ, ಈ ನೆಲ ಜಲಕ್ಕೆ, ಅನ್ಯಾಯವಾದಕ್ಕೆ ಹೋರಾಟಕ್ಕೆ ಬಂದಂತವ್ರು. ಅಮ್ಮ, ನಿಮಗೊಂದು ಮಾತು ಹೇಳ್ತೀನಿ. ವೀರಪ್ಪನ್ ಕಿಡ್ನಾಪ್ ಮಾಡ್ದ. ಕಿಡ್ನಾಪ್ ಮಾಡಿದಾಗ ಎಷ್ಟು ದಿವಸ ಇಟ್ಕೊಂಡಿದ್ದ? 108 ದಿನ. ಅವನ್ ಯಾತಕ್ಕೆ ಕಿಡ್ನಾಪ್ ಮಾಡಿದ ವೀರಪ್ಪನ್ನ? ಬೇರೆ ಯಾರು ಇರ್ಲಿಲ್ವಾ? ರಾಜ್ಕುಮಾರ್ ಕಿಡ್ನಾಪ್ ಮಾಡಿದ್ರೆ ನನ್ನ ಕೆಲಸ ಕಾರ್ಯಗಳೆಲ್ಲ ಆಗುತ್ತೆ, ಸರ್ಕಾರ ಭಯ ಬೀಳುತ್ತೆ ಅಂತ ಹೇಳ್ಬಿಟ್ಟು ಅವನು ಕಿಡ್ನಾಪ್ ಮಾಡ್ದ ಅಲ್ವಾ? ಅವತ್ತು ಏನ್ ಹೇಳ್ದ ವೀರಪ್ಪನ್ ರಾಜ್ಕುಮಾರ್ ಹೇಳ್ತಾನೆ ಏನಂತ? ನೀವು ಆಕಾಶವಾಣಿಯಲ್ಲಿ ಮಾತಾಡಿ, ಹೇಳಿ, ಆಕಾಶವಾಣಿಯಲ್ಲಿ ಮಾತಾಡಿ, ಕಾವೇರಿ ನೀರನ್ನ ತಮಿಳ್ನಾಡಿಗೆ ಬಿಡಿ ಅಂತ ಹೇಳ್ಬಿಟ್ಟು ಹೇಳ್ಬೇಕು ನೀವು ಅಂತ ಹೇಳ್ಬಿಟ್ಟು ಒತ್ತಾಯ ಮಾಡ್ತಾನೆ. ರಾಜ್ಕುಮಾರ್ ಒಂದ್ ಮಾತು ಹೇಳ್ತಾರೆ, ನನ್ನನ್ನ ಇಲ್ಲೇ ಶೂಟ್ ಮಾಡು, ಕಾವೇರಿ ನೀರನ್ನ ತಮಿಳ್ನಾಡಿಗೆ ಬಿಡಿ ಅಂತ ನಾನು ಹೇಳಲ್ಲ. ಇದು ಯಾರ ಕೈಲಿ ಸಾಧ್ಯ ಹೇಳಿಯಮ್ಮ? ಇವನ್ ಮಾತಾಡೋದಲ್ಲ, ಇವನ ಪುಟ್ಕೋಸಿ ಮಾತಾಡ್ತಾನಲ್ಲ,
ಇವನಿಗೆ ಗೊತ್ತಾಗ್ಬೇಕು ಅದು. ಗೊತ್ತಿದ್ಯಾ ಅದು? ಅವ್ರ ಚರಿತ್ರೆ ಗೊತ್ತಿದ್ಯಾ ಇವನ್ಗೆ? ಅವ್ರು ನಡೆದು ಬಂದ ದಾರಿ ಗೊತ್ತಿದ್ಯಾ? ಯಾರಾದ್ರೂ ಒಬ್ರು ಅಂತ ದೊಡ್ಡ ಕಲಾವಿದನ್ನ ಕಿಡ್ನಾಪ್ ಮಾಡಿದಂತ ಸಂದರ್ಭದಲ್ಲಿ ನನ್ನನ್ನ ಶೂಟ್ ಮಾಡು, ನಾನು ಕಾವೇರಿ ನದಿ ನೀರನ್ನ ತಮಿಳುನಾಡಿಗೆ ಬಿಡಿ ಅಂತ ನನ್ನ ಬಾಯಲ್ಲಿ ಹೇಳಲ್ಲ, ಇಲ್ಲೇ ನಾನು ಶೂಟ್ ಮಾಡು ಅಂತ ಹೇಳ್ತಾರೆ. ಯಾರ್ಗ ಆ ಧೈರ್ಯ ಇದೆ? ರಾಜ್ಕುಮಾರ್ ಬಂದ ಮೇಲೂ ಸಹ ಯಾವತ್ತೂ ವೀರಪ್ಪನ ಅಂತ ದುಷ್ಟನ್ನು ಬೈಲಿಲ್ಲ ಅವರು. ಇಲ್ಲ, ಖಂಡಿತ ಇಲ್ಲ. ಏನೋ ಅವನ್ ಕೆಲಸ ಆಗ್ಬೇಕಾಗಿತ್ತು, ನಾನೇ ಬೇಕಾಗಿತ್ತು, ಕರ್ಕೊಂಡು ಹೋದ. ದೇವ್ರು ಒಳ್ಳೇದ್ ಮಾಡ್ಲಿ ಅವ್ನಿಗೆ. ಅವ್ರು ಯಾವಾಗ್ಲೂ ಹೇಳ್ತಾ ಇದ್ರು ನಮ್ಗ್ ಕಾಲ್ ನೋವು ಬಂದಿದೆ, ನಮ್ದೇನ್ ಕರ್ಮ ಇತ್ತು ಗೊತ್ತಿಲ್ಲ ಅಂತ. ತಮ್ಮೇಲೆ ಹೇಳ್ಕೊತಾ ಇದ್ರು ಹೊರತು ನಾನ್ ನಡೆಸ್ತಾ ಅವನು ಅಂತ ಹೇಳಲೇ ಇಲ್ಲ ಅವರು. ಯಾವತ್ತೂ ಹೇಳಲಿಲ್ಲ. ಅವರು ರಾಜ್ಕುಮಾರ್ ಏನಾದ್ರೂ ರಾಜಕೀಯಕ್ಕೆ ಬಂದಿದ್ರೆ ಅವತ್ತಿಂದ ಇವತ್ತಿಗೂ ಅವರೇ ಮುಖ್ಯಮಂತ್ರಿ. ಯಾಕೆ ಬರ್ಲಿಲ್ಲ ಹೇಳಿ? ಹೆಂಗ್ ಒಪ್ಪಿದಾರೋ ಹಂಗೆ ಇರ್ಲಿ ಅಂತ. ನನ್ನ ಕ್ಷೇತ್ರ ಅದಲ್ಲ. ರಾಜಕೀಯಕ್ಕೆ ಬಂದಿದ್ರೆ ಈಗ ರಾಜಕಾರಣಿಗಳಿಗೆ ಏನ್ ಮಾತಾಡ್ತಾರೋ ಹಂಗೆ ಮಾತಾಡಿರೋರು ರಾಜ್ಕುಮಾರ್ಗೂ. ಅವ್ರು ಒಳ್ಳೇದ್ ಮಾಡ್ಲಿ ಕೆಟ್ಟದ್ ಮಾಡ್ಲಿ, ಆದ್ರೆ ಅವರು ನನಗೆ 30-40 ವರ್ಷದಿಂದ ನನ್ನನ್ನ ಸಾಕಿ ಬೆಳೆಸಿದ್ದಾರೆ. ನಾನು ರಾಜಕೀಯಕ್ಕೆ ಹೋಗಿ ನನ್ನ ಹೆಸರು ಕೆಡಿಸ್ಕೊಳ್ಳೋದಕ್ಕೆ ನಾನು ಇಷ್ಟಪಡಲ್ಲ ಅಂತ ಹೇಳಿದಂತ ವ್ಯಕ್ತಿ ರಾಜ್ಕುಮಾರ್. ಒಂದು ಸರ್ಕಾರ ಬದಲಾವಣೆ ಮಾಡುವಂತ ಶಕ್ತಿ ಯಾರಿಗಾದ್ರೂ ಇದ್ರೆ ಅದು ರಾಜ್ಕುಮಾರ್. ರಾಜ್ಕುಮಾರ್ ಅವ್ರು ಭೌತಿಕವಾಗಿಲ್ಲ, ಏನ್ ಬೇಕಾದ್ರೂ ಮಾತಾಡಬಹುದು ಅನ್ನೋ ದುಷ್ಟ ಶಕ್ತಿಗಳು ಎಚ್ಚರಗೊಂಡಿತ್ತು. ಅವಕ್ಕೆ ತಾವು ಉತ್ತರ ಕೊಟ್ಟಿದ್ದೀರಿ ಅವತ್ತು. ಕೊಟ್ಟಿದ್ದೀನಿ, ಯಾಕಂದ್ರೆ ನಾವಿನ್ನೂ ಬದುಕಿದೀವಮ್ಮ. ರಾಜ್ಕುಮಾರ್ ಹಿಂಬಾಲಕರು ನಾವಿನ್ನೂ ಬದುಕಿದ್ವಿ. ಅವ್ರ ಬಗ್ಗೆ ಮಾತಾಡಿದ್ರೆ ನಮ್ಗೆ ಸಹಿಸ್ಕೊಳಕ್ ಆಗಲ್ಲ. ಯಾರು ಇವನ್ ಕರ್ನಾಟಕ ಇವನ್ ಕೊಡುಗೆ ಏನು? ಏನಿದೆ ಇವನ್ ಕೊಡುಗೆ? ಇವನ್ ಯಾರು ಇವನು? ರಾಜ್ಕುಮಾರ್ ಬಗ್ಗೆ ಮಾತಾಡಕ್ಕೆ ಯೋಗ್ಯತೆ ಇದೆ ಇವನಿಗೆ? ಅವ್ರ ತಂದೆ ತಾಯಿ ಸಂಸ್ಕೃತಿ ಹೇಳ್ಕೊಟ್ಟಿಲ್ವಾ? ಯಾರು ದೊಡ್ಡವರು, ಯಾರಿದು, ಈ ನಾಡೇನು, ಈ ನಾಡಿನ ಚರಿತ್ರೆ ಏನು, ಈ ಭಾಷೆ ಚರಿತ್ರೆ ಏನು, ಅವ್ರ ಅಪ್ಪ ಅಮ್ಮ ಹೇಳ್ಕೊಟ್ಟಿಲ್ವಾ ಇವನಿಗೆ? ಎಲ್ಲೋ ಹುಡ್ದವನು ಅಮೆರಿಕದಲ್ಲಿ, ಅಲ್ಲಿ ಗಾಂಜಾ ಹೊಡ್ಕೊಂಡು ಕೂತಿದ್ದವನು. ಅವನ್ನ ಇಲ್ಲಿದ್ರೆ ಕೆಟ್ಟೋಗ್ತಾನೆ ಅಂತ ಹೇಳ್ಬಿಟ್ಟು ಕರ್ನಾಟಕ ಕಳ್ಸಿದ್ದವನು. ಇಲ್ಲ ಬಂದ್ಬಿಟ್ಟು ದೊಡ್ಡ ಕಿಂಗ್ ಆಡ್ದಂಗ ಆಡ್ತಾನೆ. ಇಲ್ಲಿ ರಾಜ್ಕುಮಾರ್ ಅವ್ರ ವಿಚಾರದಲ್ಲಿ ದೊಡ್ಡ ದೊಡ್ಡ ರಾಜಕಾರಣಿಗಳಿರ್ಬಹುದು, ಪೊಲೀಸ್ ಆಫೀಸರ್ ಇರ್ಬಹುದು, ಅಥವಾ ನ್ಯಾಯಾಧೀಶರು ಇರ್ಬಹುದು, ಅವ್ರೆಲ್ಲ ಹೇಳಿರೋದು ನಾನು ಕೇಳಿದೀನಿ. ತಾವು ಸಹ ಅವರ ಅಭಿಮಾನಿ ಅಂತ. ಇವತ್ತು ಪೊಲೀಸರಿಗೆ ಇದೆಲ್ಲ ಕಾಣಿಸ್ತಿರ್ಲಿಲ್ವಾ? ಯಾಕೆ ಸುಮ್ನಿದ್ದಾರಂತೆ ಸರ್ ಇವರೆಲ್ಲ? ಅಲ್ಲ, ನಾನು ಅದನ್ನೇ ಹೇಳೋದು. ಸಾರಾ ಗೋವಿಂದ ಅವ್ರ ಮೇಲೆ ನೀವು FIR ಮಾಡ್ತೀರಾ? ಈ ನಾಡಿನ ವ್ಯವಸ್ಥೆನ ಹಾಳು ಮಾಡ್ತಾ ಇರೋ ಬಗ್ಗೆ ನೀವು ಕ್ರಮ ತಗೊಳ್ತಾ ಇಲ್ಲ. ಇವತ್ತು ಅವನ್ಗೇನಾದ್ರೂ ಅಪಾಯ ಆಗುತ್ತೆ ಅಂತ ಹೇಳ್ಬಿಟ್ಟು ಅವ್ರ ಮನೆಗೆ ಪೊಲೀಸ್ ಅವ್ರನ್ನ ರಕ್ಷಣೆ ಕೊಟ್ಟಿದ್ದೀರಾ. ಇದು ನಮ್ ಪೊಲೀಸ್ ಇಲಾಖೆ. ನಾಚಿಕೆ ಆಗ್ಬೇಕು, ಸರ್ಕಾರಕ್ಕೂ ನಾಚಿಕೆ ಆಗ್ಬೇಕು, ಪೊಲೀಸ್ ಇಲಾಖೆಗೂ ನಾಚಿಕೆ ಆಗ್ಬೇಕು. ರಾಜ್ಕುಮಾರ್ನ ಅವರನ್ನ ಹಿಂಬಾಲಿಸಿ ತಿರ್ಗಾ ವಾಟಾಳ್ ನಾಗರಾಜ್ ಅವ್ರನ್ನು ಸಹ, ಅವರು ಎಷ್ಟು ದೊಡ್ಡ ನಾಯಕರು, ಕನ್ನಡಕ್ಕಾಗಿ ಹೋರಾಟ ಮಾಡ್ತಾನೆ ಅವರು ಇದುವರೆಗೂ ನಡೆಸ್ತಾ ಬರ್ತಾ ಇದ್ದಾರೆ. ಅಂತವ್ರನ್ನು ತುಂಬಾ ಹಗುರವಾಗಿ ಮಾತಾಡ್ತಾ ಇದ್ದಾರೆ. ಇದನ್ನೆಲ್ಲ ಅವ್ರನ್ನು ಕೂಡ ಹಗುರವಾಗಿ ಯಾವಾಗ ಅಂದ್ರೆ ನಿಮ್ಗೆ ಅದನ್ನ ಹೇಳ್ತೀನಿ. ಒಂದು ಹೋರಾಟ ಮುಗಿಸ್ಕೊಂಡು ನಾನು ಅವರು ಇನ್ನೊಂದು 4-5 ಜನ ಒಟ್ಟಿಗೆ ಗೌರಿ ಲಂಕೇಶ್ ಅವರು ಇದಕ್ಕೆ ಹತ್ಯೆಗೊಳಗಾಗಿರ್ತಾರೆ. ಆ ಸಂದರ್ಭದಲ್ಲಿ ಅವ್ರ ಪಾರ್ಥಿವ ಶರೀರನ ಇದ್ರಲ್ಲಿ ಇಟ್ಟಿರ್ತಾರೆ, ಎಲ್ಲಿ ರವೀಂದ್ರ ಕಲಾಕ್ಷೇತ್ರದಲ್ಲಿ. ನಾವು 4-5 ಜನ ಒಟ್ಟಿಗೆ ಹೋಗ್ತೀವಿ ಮೇಲಕ್ಕೆ ಅವ್ರ ಪಾರ್ಥಿವ ಶರೀರ ನೋಡಕ್ಕೆ. ಅಲ್ಲಿ ಇವನು ಎಲ್ಲೋ ಕೂತಿದ್ದವನು ವಾಟಾಳ್ ಅವ್ರನ್ನ ವಾಟಾಳ್ ಈ ಕಡೆ ಬನ್ರಿ ಅಂತಾನೆ. ಏನ್ ನೈತಿಕತೆ ಇವನಿಗೆ, ಇವನ್ ಯೋಗ್ಯತೆಗೆ ಬೆಂಕಿ ಹಾಕ್ತು. ಅವರು ಎಂತ ಹೋರಾಟ ಮಾಡಿದಂತವ್ರು. ಅವ್ರೇನಾದ್ರೂ ಬೇರೆ ಕನ್ನಡ ಪಕ್ಷ ಬಿಟ್ಟು ಬೇರೆ ರಾಜಕೀಯ ಪಕ್ಷಗಳಿಗೆ ಹೋಗಿದ್ರೆ ಅವರು 2 ಬಾರಿ ಮುಖ್ಯಮಂತ್ರಿ ಆಗ್ತಿದ್ರು. ಅವ್ರ ಬಗ್ಗೆ ಮಾತಾಡ್ತೀಯ ನೀನು? ಅವ್ರದ್ದು ನೀ ತಪ್ಪಿಸ್ಕೊಂಡೆ ಅವತ್ತು. ಹಂಗೂ 1-2 ಒಲೆ ಬೀಳ್ತು ನಿನ್ಗೆ. ಅಷ್ಟರಲ್ಲಿ ಪೊಲೀಸ್ನವ್ರು ಮಧ್ಯ ಪ್ರವೇಶ ಮಾಡಿ ಕರ್ಕೊಂಡೋದ್ರು ಅಲ್ವಾ? ಹೌದು. ಇವತ್ತು ನಮ್ಮ ದಲಿತ ವರ್ಗದ ಒಂದು ಬಳಗ ಇವತ್ತು ಕಪಿಮುಷ್ಟಿಯಲ್ಲಿ ಸಿಕ್ಕಾಕೊಳ್ತಾ ಇದೆಯಲ್ಲ, ಎಲ್ಲ ದಲಿತ ನಾಯಕರಿಗೆ ತಾವು ಮನವಿ ಮಾಡಿದ್ದೀರಾ? ಇಲ್ಲ, ಖಂಡಿತವಾಗ್ಲೂ ಅದು ಯಾರು ಇಲ್ಲ. ಖಂಡಿತವಾಗ್ಲೂ ಯಾರೋ ಕೆಲಸ ಇದ್ದಂತ ವ್ಯಕ್ತಿಗಳು 4-10 ಜನ ಇರ್ಬೋದು. ಬಟ್ ಸಾರಾಸಟ್ಟಾಗಿ ಅವರ ಹೆಸರೇ ಹೇಳ್ಬೇಡಿ.
ಅವರೆಲ್ಲ ನೋಡಿ ಅಂಬೇಡ್ಕರ್ ಅವರ ಇದನ್ನ ನೋಡ್ಕೊಂಡು ಬೆಳೆದಂತವ್ರು ದಲಿತರು. ದಲಿತರ ಬಗ್ಗೆ ನನ್ಗೆ ಅಪಾರವಾದ ಗೌರವ ಇದೆ. ನಾನು ಅವ್ರ ಜೊತೆ ಹೋರಾಟ ಮಾಡ್ತೀನಿ. ಇವತ್ತು ನನ್ನನ್ನ ಪ್ರೀತಿಸ್ತಾರೆ. ಯಾವ್ದೋ ಶಾಲೆ ಹಾಕೊಂಡು 4 ಜನ ಕಟ್ಕೊಂಡು ನೀನ್ ಅವ್ರ ಹೆಸರು ಹೇಳ್ಕೊಂಡು ಬೇಳೆ ಬೇಯಿಸ್ಕೊತಾ ಇದೆಯಲ್ಲ, ಎಷ್ಟೇ ಮಟ್ಟಿಗೆ ಸರಿ? ಸರ್, ಈ OCI ಕಾರ್ಡ್ ಇದೆಯಲ್ಲ, ಈ OCI ಕಾರ್ಡ್ ಅಲ್ಲಿ ಇವ್ರು ಯಾವ್ದು ಚಟುವಟಿಕೆ ಮಾಡಂಗಿಲ್ಲ. ಹೌದು. ಈ ಚಟುವಟಿಕೆಗಳು ಮಾಡ್ತಾ ಇರೋದು ಅಂದ್ರೆ ಈ ವ್ಯಕ್ತಿ ನಡ್ಕೊಳ್ತಾ ಇರೋದೇ ಕಾನೂನು ವಿರುದ್ಧ. ಕಾನೂನು ವಿರುದ್ಧ. ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಇದೆ? ಗೃಹ ಇಲಾಖೆ ಮತ್ತೆ ಗುಪ್ತಚರ ಎಲ್ಲರಿಗೂ ಗೊತ್ತಿರುತ್ತೆ ಇದು. ಎಲ್ಲರಿಗೂ ಗೊತ್ತಿದೆ. ಇವತ್ತು ನಾನು ಪೊಲೀಸ್ ಇಲಾಖೆಗೆ ಹೇಳ್ತಾ ಇದ್ದೀನಿ, ಇವತ್ತು ಏನು ಸಾರಾ ಗೋವಿಂದ ಮೇಲೆ FIR ಹಾಕಿದಿರೋ, ನನ್ನ ಚರಿತ್ರೆ ಓದಿ, ನನ್ನ ಬುಕ್ ಓದಿ ನೀವು. ನನ್ನ ಬುಕ್ಕು ಕಳೆದ ವರ್ಷ ಒಂದು ಬಿಡುಗಡೆ ಆಗಿದೆ. ಮಾನ್ಯ ಮುಖ್ಯಮಂತ್ರಿಗಳು ಬಿಡುಗಡೆ ಮಾಡಿದ್ದಾರೆ. ನನ್ನ ಚರಿತ್ರೆ ಓದ್ರಿ. FIR ಮಾಡೋದಕ್ಕೆ ಮುಂಚೆ ನನ್ನ ಜೊತೆ ಮಾತಾಡಿ ನನ್ನ ಜೊತೆ ಇದ್ ಮಾಡ್ಬೇಕಾಯ್ತು. ಆಮೇಲೆ ಇನ್ನೊಂದು ಹೇಳ್ತೀನಮ್ಮ, ಈ FIR ಈ ಇದಕ್ಕೆಲ್ಲ ಎದುರುವಂತವನು ಸಾರಾಗೋಯ್ದು ಅಲ್ಲ. ಮತ್ತೆ ನಿಮ್ ಜೊತೆಗೆ ಕನ್ನಡಿಗರಿದಾರ, ನೀವು ಒಬ್ಬರೇ ಅಲ್ಲ ಅಲ್ವಲ್ಲ? ಅಲ್ಲ, ಖಂಡಿತ. ನೋಡು, ಇವತ್ತು ನಾನ್ ಸುಮ್ನೆ ಸಾಂಕೇತಿಕವಾಗಿ ಒಂದು ಪೊಲೀಸ್ ಅವ್ರಿಗೆ ಒಂದು ಮೊಕದ್ದಮೆ ಸಲ್ಲಿಸಬೇಕು ಒತ್ತಾಯ ಮಾಡಿದ್ರು ನನ್ಗೆ. ಅಣ್ಣ ಇಲ್ಲ, ಅವನ ಮೇಲೆ ಮೊಕದ್ದಮೆ ಹಾಕ್ಬೇಕು ನೀವು ಅಂದಾಗ ಸುಮ್ನೆ ಒಂದು 4 ಜನ ಹೋಗಿ ಕೊಟ್ಬರೋಣ ಅಂದೆ. ಅಷ್ಟ್ ಜನ ಸೇರಿದ್ರು. ನಾನೇನ್ ಮಾಡ್ಲಿ? ನಾನು ಇಡೀ ಕರ್ನಾಟಕಕ್ಕೆ ಕರೆ ಕೊಟ್ಟಿಲ್ಲ. ಕರ್ನಾಟಕ ಕರೆ ಕೊಟ್ಟಿದ್ರೆ ಇಡೀ ಕರ್ನಾಟಕದ ಕನ್ನಡ ಪರ ಹೋರಾಟಗಾರರು, ಕನ್ನಡ ರಾಜ್ಕುಮಾರ್ ಅಭಿಮಾನಿಗಳು ಬಂದು ನಿಂತಿರೋರು ಅಲ್ಲಿ. ಆದ್ರೆ ನಾನು ಆ ಕೆಲಸ ಮಾಡಿಲ್ವಲ್ಲ. ನಿನ್ಗೆ ಆ ಯೋಗ್ಯತೆ ಇಲ್ಲ. ನೀನ್ ಯಾವ ಹೋರಾಟಗಾರನಯ್ಯ? ನೀನ್ ಯಾರನ್ನ ಬೆಳೆಸ್ತೀಯ? ಇವತ್ತು ನೀನು ರಾಜ್ಕುಮಾರ್ ಅವ್ರಿಗೆ 2 ಎಕರೆ ಕೊಟ್ಬಿಟ್ರು ಅಂತ ಹೇಳ್ತೀಯಲ್ಲ, ನೀನು ಕುಮಾರ ಪಾರ್ಕಲ್ಲಿ ಅಷ್ಟು ದೊಡ್ಡ ಮನೇಲಿ ಇದೆಯಲ್ಲ, ಅಲ್ಲೆಲ್ಲಾನು ಕರ್ಕೊಂಬಂದ್ ಇಟ್ಕೋ. ಹೌದು, ಎಲ್ಲ ಮನೆ ಇಲ್ದವ್ರನ್ನ ಕರ್ಕೊಂಬಂದ್ ಮನೇಲಿ ಇಟ್ಕೊಳ್ಳೋದಪ್ಪ. ಮನೇಲಿ ಇಟ್ಕೋ, ನೋಡೋಣ. ಅವ್ರಿಗೆಲ್ಲ ಜೀವನ ಕೊಡು. ನೀನ್ ಮಾತ್ರ ಆ ಮನೇಲಿ ಇದೀಯ, ದೊಡ್ಡ ಗೇಟ್ ಹಾಕೊಂಡು ಅದ್ರೊಳಗೆ ನೀನು ಸಂಸಾರ ಮಾಡ್ತಿದ್ಯಾ. ಕರ್ಕೊಂಬಂದ ಅಲ್ಲ ಒಂದ್ 2-3 ಸಂಸಾರ ಇಟ್ಕೊ ನೋಡೋಣ. ಅದನ್ನ ರಾಜ್ಕುಮಾರ್ ಅವ್ರು ಮಾಡಿ ತೋರಿಸಿದಾರೆ. ಇಡೀ ಫ್ಯಾಮಿಲಿ ಎಷ್ಟು ದೊಡ್ಡ ಕುಟುಂಬನ ಸಾಕಿದಾರ ಅವರು. ಇಡೀ ಕುಟುಂಬ ಅಲ್ಲಮ್ಮ, ಇಡೀ ಚಿತ್ರರಂಗ ಸಾಕಿದಾರ ಅವರು. ಹೌದು, ಚಿತ್ರರಂಗ ಬಿಟ್ಟು ಮನೆಯಲ್ಲೂ ಎಷ್ಟು ಸಂಬಂಧಿಕರೆಲ್ಲ ಅವ್ರ ಮನೇಲಿ ಅವ್ರ ಅಣ್ಣ ತಮ್ಮದಿರ್ನೆಲ್ಲ ನೋಡ್ಕೊಂಡಿದ್ದಾರೆ ಅವರು, ನನ್ನಿಂದ ಸೇರಿ. ಅಲ್ವಾ? ಅಂತ ವ್ಯಕ್ತಿ ಬಗ್ಗೆ ಮಾತಾಡಿ. ಈಗ ರಾಜ್ಕುಮಾರ್ ಅಭಿಮಾನಿಗಳ ಬಳಗ ಯಾಕೆ ರಾಜ್ಯಾದ್ಯಂತ ಒಂದೊಂದು FIR ಇವ್ರ ಮೇಲೆ ಹಾಕ್ಲಿಲ್ಲ? ಇನ್ನು ಎಲ್ಲ ಹಾಕಿದ್ದಾರೆ, ಹಾಕ್ತಾ ಇದ್ದಾರೆ. ಈಗ ಹುಬ್ಳಿಲಿ ಹಾಕಿದ್ದಾರೆ, ದೊಡ್ಡಬಳ್ಳಾಪುರದಲ್ಲಿ ಹಾಕಿದ್ದಾರೆ, ಚಿಕ್ಕಬಳ್ಳಾಪುರದಲ್ಲಿ ಹಾಕಿದ್ದಾರೆ, ಆಮೇಲೆ ಬಳ್ಳಾರಿಲಿ ಹಾಕಿದ್ದಾರೆ. ಆದ್ರೆ ಈ ಕೆಲವರು ಪೊಲೀಸ್ನವರು ಅಯ್ಯೋ ನಮ್ಗೆ ಹಾಕ್ಬೇಕು ಇದನ್ನ ಹಿಂದೆ ಇಟ್ಕೊಂಡು ಅಂತ ಹೇಳ್ಬಿಟ್ಟು ಕೆಲವರು ಇವರು ಇದ್ ಮಾಡ್ತಾರೆ. ಬಟ್ ಈಗಾಗಲೇ ಬೇಕಾದಷ್ಟು ಜನ ಹಾಕಿದ್ದಾರೆ. ಮೈಸೂರಲ್ಲಿ ಹಾಕಿದ್ದಾರೆ. ನೀವು ಪೊಲೀಸರಿಗೆ ಹೇಳ್ಬೇಕಾಗಿತ್ತು ಸರ್, ರಾಜ್ಕುಮಾರ್ ಅವರು ಒಬ್ರು ನಟ ಅಲ್ಲ, ನಮ್ಮ ರಾಜ್ಯದ ನಮ್ಮ ರಾಷ್ಟ್ರದ ಸಾಂಸ್ಕೃತಿಕ ರಾಯಭಾರಿ ಅಂತ. ಸಂಪತ್ತು ಅಂತ ಹೇಳಿದೀನಿ. ಅಲ್ಲ, ಕರ್ನಾಟಕ ರತ್ನ ಸುಮ್ನೆ ಕೊಟ್ಬಿಡ್ತಾರ? ಪದ್ಮಭೂಷಣ ಪ್ರಶಸ್ತಿ ಸುಮ್ನೆ ಕೊಟ್ಬಿಡ್ತಾರ? ಪಾಲ್ಕೆ ಪ್ರಶಸ್ತಿ ಸುಮ್ನೆ ಕೊಟ್ಬಿಡ್ತಾರ? ಮೊನ್ನೆ 97ನೇ ವರ್ಷದ ಪುಣ್ಯ ತಿಥಿ ನಡೀತು. ಪುಣ್ಯ ಅವರ ಸ್ಮರಣೆ ನಡೀತು ಕಂಠೀರವ ಸ್ಟುಡಿಯೋದಲ್ಲಿ, ಅವರ ಸಮಾಧಿ ಮುಂದೆ. ಗೋಪಾಲಯ್ಯ MLA, ಶೋಭಾ ಕರಂದ್ಲಾಜೆ ಕೇಂದ್ರದ ಮಂತ್ರಿ, ಸಂಸದೆ, ಅವರೆಲ್ಲ ಏನ್ ಹೇಳಿದ್ರು? ರಾಜ್ಕುಮಾರ್ ಅವ್ರಿಗೆ ಭಾರತ ರತ್ನ ಪ್ರಶಸ್ತಿ ಕೊಡಬೇಕು ಅಂತ ಸರ್ಕಾರನ ಒತ್ತಾಯ ಮಾಡಿದ್ದಾರೆ, ಕೇಂದ್ರ ಸರ್ಕಾರ. ಗೊತ್ತಾ? ಈ ಮುಟ್ಟಾಳಂಗ್ ಗೊತ್ತಾ? ಗೊತ್ತಿದ್ರೆ ಈ ತರದೆಲ್ಲ ದುಸ್ಸಾಹಸ ಮಾಡ್ತಿರ್ಲಿಲ್ಲ ಅನ್ಸುತ್ತೆ. ಆ ದಿನಗಳಿಂದ ಪಿಕ್ಚರ್ ಮಾಡ್ದಲ್ಲೋ, ಆ ದಿನಗಳಿಂದ ನೀನು ಈ ನಾಡಿಗೆ ಏನ್ ಕೊಡುಗೆ ನಿಂತು ಎಷ್ಟ್ ಚಿತ್ರ ಮಾಡಿದೆ. ಇವತ್ತು ಚಿತ್ರರಂಗ, ಇಡೀ ಚಿತ್ರರಂಗ ನೀನ್ ದೂರ ಇಟ್ಟಿದ್ದಾರೆ. ನೀನೊಬ್ಬ ನಿರುದ್ಯೋಗಿ, ನಿನ್ಗೆ ನಾಚಿಕೆ ಆಗಲ್ವಾ? ನಿಮ್ಮ ಅಪ್ಪ ಅಮ್ಮ ಸಂಸ್ಕೃತಿ ಹೇಳ್ಕೊಟ್ಟವ್ರ? ಮೊದ್ಲು ನಿಮ್ಮ ಅಪ್ಪ ಅಮ್ಮನಿಗೆ ಬುದ್ಧಿ ಹೇಳ್ಬೇಕು, ಅಷ್ಟು ಅವನ್ನ ಒಳ್ಳೆ ದಾರಿಗೆ ತಗೊಂಬನ್ನಿ ಅಂತ. ಸರ್, ತಾವು ಬೆಂಗಳೂರಿಗೆ ರಾಜ್ಕುಮಾರ್ ಅವರ ಜೊತೆ ಸಂಪರ್ಕಕ್ಕೆ ಬಂದಾಗ ಮೊದಲ ದಿನಗಳನ್ನ ನೆನ್ಸ್ಕೊಂಡ್ರೆ ಏನೇನ್ ನೆನ್ಪು ಬರುತ್ತೆ ಸರ್?
ಅಯ್ಯೋ ಅದನ್ನ ಹೇಳಕ್ ಹೋದ್ರೆ ಒಂದ್ ಚರಿತ್ರೆ ಅಮ್ಮ. ಯಾಕೆಂತ ತುಂಬಾ ಹೇಳಿದ್ರೆ ಇಂಪಾರ್ಟೆಂಟ್ ಒಂದ್ ಸಾಲ ಹೇಳಿ ಸರ್. ಏನಿಲ್ಲಮ್ಮ, ಇಂಪಾರ್ಟೆಂಟ್ ಸಾಲು 100 ಹೇಳ್ಬೋದು ನನ್ನ ಅನುಭವದಲ್ಲಿ. ಒಂದು ಗೋಕಾಕ್ ಚಳುವಳಿ, ನಿಮ್ಗೆ ಒಂದೇ ಮಾತು ಹೇಳ್ತೀನಿ. ಗೋಕಾಕ್ ಚಳುವಳಿ ನೆಲ ಕಚ್ಚುವಂತ ಸಂದರ್ಭದಲ್ಲಿ ಅವ್ರ ಪಾದಾರ್ಪಣೆ ಮಾಡಿದಾಗ ಏನ್ ಹೇಳಿ, ಅವ್ರು ಪಾದಾರ್ಪಣೆ ಮಾಡಿ ಒಂದು ಮಾತು ಹೇಳಿದ್ರು, ನಾನೊಬ್ಬ ಕಲಾವಿದನಾಗಿ ಬಂದು ಹೋರಾಟ ಮಾಡ್ತೀನಿ, ನಾಯಕತ್ವ ಬೇಡ, ಅವರ ನಾಯಕತ್ವದಲ್ಲಿ ನಾನು ಹೋರಾಟ ಮಾಡ್ತೀನಿ. ಕೇವಲ ಹೋರಾಟ ಅಂದ್ರೆ ಇವತ್ತು ನಾವು ಮಾಡಿದ್ವಲ್ಲ ಒಂದಿನ, ಒಂದು ದಿನ ಅಲ್ಲ, ಇದು ಕರ್ನಾಟಕದಾದ್ಯಂತ ಹೋರಾಟ ಮಾಡಬೇಕು. ಕೇವಲ 1-2 ದಿನಕ್ಕೆ ಸೀಮಿತ ಮಾಡ್ಬಿಡಿ ನನ್ನ ಹೋರಾಟನ. 30 ದಿನ ಈ ನಾಡನ್ನ ಸುತ್ತಿದ್ರು. ಯಾರ ಕೈಲಿ ಸಾಧ್ಯ? ಸಾಧ್ಯನ ಬೇರೆಯವ್ರ ಕೈಲಿ? 30 ದಿನ ಸತತವಾಗಿ. ನನಗೆ ಗೊತ್ತಿದ್ದಂಗೆ ಒಂದು ದಿನದಲ್ಲಿ 3-4 ಗಂಟೆ ನಿದ್ದೆ ಮಾಡಿರ್ಬೋದಮ್ಮ ಅಷ್ಟೇ. 30 ದಿನ. ಇಂಥವೆಲ್ಲ ಬೇಕಾದಷ್ಟು ಕಣ್ಮುಂದೆ ಇದೆ. ನಾನು ಇನ್ನೊಂದ್ಸರಿ ಮಾತಾಡ್ತೀನಿ ಮೇಡಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಧನ್ಯವಾದಗಳು, ನಮಸ್ಕಾರ. ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಕ್ತ ಪತ್ರಿಕೋದ್ಯಮವನ್ನು ಬೆಂಬಲಿಸಿ.